ದರ್ಶನ್ ಅವಕಾಶ ಬರಲಿಲ್ವಾ? ನಮ್ಮ ಮನೆಯವ್ರಿಗೆ ಹೋಗ್ರಿ ಅವ್ರಿಗೆ ಗೊತ್ತು ನಿಮಗೆ ತೂದಿಗಳು ಆ ದರ್ಶನ್ ಆದ್ರೂ ಕೇಳಿ ಇಷ್ಟು ಜನ ಮಿಸ್ ಆಗಿದೆ. ನಮ್ಮ ಮನೆಯವ್ರಿಗೆ ತುಂಬಾ ಫೀಲ್, ಅಯ್ಯೋ ಏನ್ ಜೋಸೆ ನೀವು ಮಾಡೋಣ. ಆಮೇಲೆ ಅವರು ಬಹಳ ಕಮ್ಮಿ ರೇಂಜಲ್ಲಿ ಇದ್ದವರು ದೊಡ್ಡ ಮಟ್ಟಕ್ಕೆ ಹೋದ್ರು, ಕೋಟಿಗಟ್ಟಲೆ. ಅವನು ಫ್ರೆಂಡ್ ನನಗೆ ಗೊತ್ತಿದ್ದವನೇ, ಚಿಕ್ಕವನು. ಏನೇ ನೀನು ಆಲ್ರೆಡಿ ದರ್ಶನ್ ಸಿನಿಮಾ ಮಾಡಿದ್ಯಾ, ನನ್ನ ಹತ್ರ ಒಂದು ಕತೆ ಇದೆ, ತುಂಬಾ ಚೆನ್ನಾಗಿದೆ, ನೋಡು, ನೀನ್ ಕೇಳ್ಬಿಟ್ಟು ಬೇಕಾದ್ರೆ ನೀನ್ ಮಾಡಿದ್ದಾರೆ. ಜೀವನ ಹೇಗೆ ಸರ್ ನಿಮ್ದು? ಜೀವನ ಹೀಗೆ, ಶೂಟಿಂಗ್ ಇಟ್ಟು ಕೇಳ್ತಾರೆ, ಕೆಲವು ಸ್ಕ್ರಿಪ್ಟ್ ಕೇಳ್ತಾರೆ, ಕರೆಕ್ಷನ್ ಮಾಡ್ಕೊಡಿ ಅಂತಾರೆ, ಡೈಲಾಗ್ ಬರ್ಕೊಡಿ ಅಂತ ಹೇಳ್ತಾರೆ, ಅದೆಲ್ಲ ಬರ್ಕೊಡ್ತೀನಿ. ಅದು ದುಡ್ಡು ಕೊಡ್ತಾರೆ? ದುಡ್ಡು ಕೊಡ್ತಾರೆ. ಡೈರೆಕ್ಟರ್ ಆಗಿರೋ ಸರಿಯಾಗಿ ದುಡ್ಡು ಕೊಟ್ಟಿದ್ದಾರೆ? ಖಂಡಿತ ಇಲ್ಲ. ದರ್ಶನ್ ಅವಕಾಶ ಬರಲಿಲ್ವಾ? ಮುಂದಕ್ಕೆ ಅದನ್ನೇ ಹೇಳಕ್ ಬರ್ತಾ ಇತ್ತೆ. ಅದನ್ನೇ ಹೇಳಕ್ ಸರ್, ನೀವು ಸಾಕು, ನೀವು ಸೀರಿಯಸ್ ವಿಷಯ ನಗ್ತಾ ಹೇಳ್ತಿರಲ್ಲ, ನನಗೆ ಅದೇ ಹಾಗೆ ಇರೋದ್ರಿಂದ ಈಗ ಇದ್ರಿ ಅಲ್ವಾ? ಇದ್ಬಿಡ್ಬೇಕು, ಏನೇ ಮಾಡಕ. ಸರ್, ಅವನು ತೂಗುದೀಪ್ ಶ್ರೀನಿವಾಸ್ ನನ್ನ ಸಿನಿಮಾದಲ್ಲಿ ಇಲ್ಲದೇ ಇದ್ದ ಸಿನಿಮಾನೇ ಇಲ್ಲ. ಎಲ್ಲ ಫಿಲ್ಮ್ ಹಾಕಿ ಎಲ್ಲ ಸಿನಿಮಾದಲ್ಲಿ ತೂಗುದೀಪ್. ಆ ರೀತಿಯಾಗಿ ಅವರ ಮಿಸ್ಸಸ್ಗೂ ಚೆನ್ನಾಗಿ ಗೊತ್ತು. ಇವರು ಹೀರೋ ಆಗ್ಬಿಟ್ಟಿದ್ರೆ ಅವ್ರ ತಾಯಿದ್ರು ಕೇಳಿದ್ರು, ಅಯ್ಯೋ ಏನ್ ಜೋಸೆ ನೀವು ಮಾಡೋಣ ಅಂತ. ಆಮೇಲೆ ಅವರು ಬಹಳ ಕಮ್ಮಿ ರೇಂಜಲ್ಲಿ ಇದ್ದವರು ದೊಡ್ಡ ಮಟ್ಟಕ್ಕೆ ಹೋದ್ರು, ಕೋಟಿಗಟ್ಟಲೆ, ಲಕ್ಷದಲ್ಲಿದ್ದವ್ರು ಅವರು ಆರಂಭದಲ್ಲಿ, ನನಗೆ ಗೊತ್ತು. ಅವ್ರಿಗೆ ಹೊರ್ಟು ಹೋಗ್ಬಿಟ್ರು. ಸರಿ, ನಮ್ಮ ಮನೆಯವ್ರಿಗೆ ಹೋಗ್ರಿ ಅವ್ರಿಗೆ ಗೊತ್ತು ನಿಮಗೆ ತೂದಿಗಳು ಆ ದರ್ಶನ್ ಆದ್ರೂ ಕೇಳಿ ಇಷ್ಟು ಜನ ಮಿಸ್ ಆಗಿದೆ. ನಮ್ಮ ಮನೆಯವ್ರಿಗೆ ತುಂಬಾ ಫೀಲ್, ಹೋಗಿ ಕೇಳಿ ಅವ್ರನ್ನ ಹೇಳ್ತಾರೆ. ನಾವು ಒಂದ್ಸತಿ ಧೈರ್ಯ ಮಾಡ್ಕೊಂಡು ಹೋಗ್ಬಿಟ್ಟೆ. ಮನೆ ಹತ್ರ ಹೋದೆ, ಅವ್ರ ಊರಲ್ಲಿಲ್ಲ. ಅವ್ರ ಪಿ ಎಗಳೆಲ್ಲ ನಂಬರ್ ಕೊಟ್ಟರು. ಸರ್, ಬಂದಮೇಲೆ ನಿಮ್ಗೆ ಹೇಳ್ತೀವಿ ಸರ್, ಬಂದಮೇಲೆ ಹೇಳ್ತೀವಿ ಅಂತಂದರು. ಆಯಿತು, ಅಪಾಯಿಂಟ್ಮೆಂಟ್. ಆಮೇಲೆ ತುಂಬ ಕ್ಲೋಸ್ ಆಗಿರೋವ್ರಿಗೆ ಹೇಳಿದೆ, ಇಲ್ಲ ಸರ್ ನಾವು ಹೇಳಿದ್ರಾಗಲ್ಲ, ನೀವು ಅವ್ರನ್ನ ಮಾತಾಡಿ ಕೇಳಿ ಅಂತ. ಸರಿ, ಆಮೇಲೆ ಅವ್ರನ್ನ ನಿರ್ಮಾಪಕ ಒಬ್ಬರಿದ್ದರು, ಅದ್ರ ಹಿಂದೆ ಒಂದು ಸಿನಿಮಾ ಮಾಡಿದರು. ಆ ಪ್ರೊಡ್ಯೂಸರ್ಗೆ ಫೋನ್ ಮಾಡಿದೆ. ಅವನು ಫ್ರೆಂಡ್ ನನಗೆ ಗೊತ್ತಿದ್ದವನೇ, ಚಿಕ್ಕವನು. ಏನೇ ನೀನು ಆಲ್ರೆಡಿ ದರ್ಶನ್ ಸಿನಿಮಾ ಮಾಡಿದ್ಯಾ, ನನ್ನ ಹತ್ರ ಒಂದು ಕತೆ ಇದೆ, ತುಂಬ ಚೆನ್ನಾಗಿದೆ, ನೋಡು, ನೀನು ಕೇಳ್ಬಿಟ್ಟು ಬೇಕಾದ್ರೆ ನೀನು ಮಾಡಿದ್ದಾರೆ. ಅವ್ನ ಪ್ರಪೋಸಲ್ ಇತ್ತು, ಮುಂದಿನ ಸಿನಿಮಾ ಅವನೇ ಮಾಡೋದು ಅಂತ. ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೆ, ಕತೆ ಕೇಳ್ಬಿಟ್ಟು ಮಾಡಯ್ಯ ಅಂತಂದೆ. ಸರಿ, ಅವರು ಸರ್ ಒಂದು ಸಿನಾಪ್ಸಿಸ್ ಕಳಿಸ್ಕೊಡಿ, ಮೇಲ್ ಮಾಡಿಬಿಡಿ. ಸರಿ ಆಯ್ತು, ಕಳಿಸ್ಕೊಡ್ತೀನಿ ಅಂತಂದೆ. ಇಲ್ಲ, ಸಿನಾಪ್ಸಿಸ್ ಕಳಿಸಿದ್ಮೇಲೆ ನೀವು ನನಗೊಂದು ಫುಲ್ ಸ್ಕ್ರಿಪ್ಟನ್ನ ಮೇಲ್ ಮಾಡಿಬಿಡಿ, ನಮ್ಮ ಟೀಮ್ ಇದೆ, ಅವರೆಲ್ಲ ಓದ್ತಾರೆ, ಅದಾದಮೇಲೆ ಎಲ್ಲಪ್ಪ ಸಿನಾಪ್ಸಿಸ್ ಕಳ್ಸೋಣ, ಇಡೀ ಸ್ಕ್ರಿಪ್ಟನ್ನ ಮೇಲ್ ಮಾಡಿ ಹೆಂಗೆ ಕಳಿಸೋದು? ಯಾರೋ ಸಿನಿಮಾ ಮಾಡ್ತಾರೆ ಆಮೇಲೆ ಮೇಲ್ ಮಾಡಿಬಿಟ್ರೆ ನಾನು ಹೆಂಗಯ್ಯ ನನ್ನ ಕತೆ ಇದು ತಿರುಳು. ಇವತ್ತಿಗೂ ಅಷ್ಟು ಜೀವಂತವಾಗಿದೆ ಸರ್ ಆ ಕತೆ. ಆಮೇಲೆ ಸರಿ, ನಮ್ಮನೆಯವ್ರು ಯಾರು ಕೇಳೋದು, ಡೈರೆಕ್ಟಾಗಿ ಹೋಗ್ಬಿಡಿ. ಆಮೇಲೆ ನನ್ನ ಮಗ ಯಾವುದೋ ಇದಕ್ಕೆ ಹೋಗಿ ಒಂದ್ಸರಿ ಹೋಗಿದ್ದಾನೆ, ಅವ್ರು ಯಾರು ಇನ್ನೊಬ್ರು ಹೈದ್ರಾಬಾದ್ನವ್ರು ಬಂದಿದ್ರು ಅಂತ, ಅವ್ರಿಗೆ ಡೇಟ್ ಕಳಿಸಿ. ಯಾರು ಅವ್ರು ಬಿಡ್ತಾ ಇರಲಿಲ್ಲ, ಅವ್ರು ಒಳಗಡೆ ಹೋಗಿಲ್ಲ ಅಂತ. ಸರ್, ಜೋಸೆಮ್ಮನವ್ರ ಮಗ ಬಂದಿದ್ದಾನಂತೆ. ಎದ್ದು ಓಡಿ ಬಂದಿದ್ದಾರೆ. ಸರ್, ಬನ್ನಿ ಜೋಸೆಮ್ಮರ ಮಗ, ನೀವು ಬನ್ನಿರಿ, ಬಂದು ಕೂತ್ಕೊಳ್ಳಿ, ಕಾಫಿ ಟೀ ಎಲ್ಲ. ಅಷ್ಟು ರೆಸ್ಪೆಕ್ಟ್ ಕೊಟ್ಟು ನನ್ನ ಮಗನ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸಿದೆ. ನನ್ನ ಮಗನೂ ಬಂದ, ಜಿತೇಂದ್ರ, ನನ್ನ ಮಗ. ಡ್ಯಾಡಿ ಎಷ್ಟು ಚೆನ್ನಾಗಿ ಮಾತಾಡ್ಸು ಮಟನ್. ಆಯ್ತಪ್ಪ ನೋಡೋಣ ಅಂತಂದು. ಆವಾಗ ಕಾಟೇರ ಶೂಟಿಂಗ್ ನಡೀತಾ ಇತ್ತು. ಸರಿ, ಅವಾಗ ಹೋಗೋಣ ಅಂತ ಮ್ಯಾನೇಜರ್ ಮಾತಾಡಿದೆ. ಇಲ್ಲ ಸಾರ್, ಅಲ್ಲಿ ಸೆಟ್ಟಲ್ಲೆಲ್ಲ ಅವರು ಕತೆ ಕೇಳೋದಿಲ್ಲ, ಮೀಟ್ ಮಾಡೋಕ್ಕೂ ಆಗೋದಿಲ್ಲ, ಮನೆಯಲ್ಲೇ ನೋಡ್ಬಿಡಿ ಅಂತಂದು. ಸರಿ ಆಯ್ತಪ್ಪ ಅಂತಂದೆ. ಆಮೇಲೆ ಕಾಟೇರ ಮುಗೀತು, ಅವನು ಕೈ ಸಿಕ್ಕಲಿಲ್ಲ, ಮಾಡಲಿಲ್ಲ. ಏನೇ ಮಾಡೋದು ಅಂದ್ಬಿಟ್ಟು ಒಂದ್ಸರಿ ತುಂಬ ನಿರ್ಧಾರ ಮಾಡಿಕೊಂಡು ಆಯ್ತು ಹೋಗೇ ಬೇಡ ಸರಿ ಅಂದ್ಕೊಳ್ಳೋಷ್ಟರಲ್ಲಿ ಈ ಸುದ್ದಿ ಸರ್, ರೇಣುಕಾ ಸ್ವಾಮಿ. ಸರ್, ವಾಟ್ ಈಸ್ ಮೈ ಫೇಟ್? ಸರ್, ಖಂಡಿತ ಅವ್ರು ಸಿಕ್ಕಿ ನಾನು ಕತೆ ಕೇಳಿದರೆ, ಅದ್ಭುತವಾದ ಕತೆ ಅವರೇ ಮಾಡೋಕ್ಕೆ ಸಾಧ್ಯ. ಆ್ಯಕ್ಚುಲಿ ಆ ಥರ ಇರೋರೇ ಬೇಕು, ಸ್ವಲ್ಪ ಬಲಶಾಲಿಯಾಗಿರಬೇಕು. ಮಿಲ್ಟ್ರಿ ಯೋಧ ಆತ. ಒಂದು ಸೆಂಟಿಮೆಂಟ್, ಡ್ರಾಮಾ, ಅದು ಇದು ಭಾಳ ಚೆನ್ನಾಗಿದೆ ಆ ಕತೆ. ಅವ್ರಿಗೆ ಭಾಳ ಚೆನ್ನಾಗಿ ಒಪ್ಪುವಂಥದ್ದು, ಬೇರೆ ಯಾರನ್ನೂ ಮಾಡೋಕ್ಕಾಗಲ್ಲ. ಈಗ ಶಿವರಾಜ್ ಕುಮಾರ್ ನೋಡಿ ಅಂತಂದು, ಬಾಡಿ ಫಿಟ್ ಆಗಲ್ಲ. ಆ ಕ್ಯಾರೆಕ್ಟರ್ ಏನು ಮಾಡಿದ್ದೀನಿ ಅದಕ್ಕೆ ಫಿಸಿಕಲ್ ಫಿಟ್ ಆಗಲ್ಲ. ಹಾಗಾಗಿ ನನಗೆ ಮಿಸ್ ಆಗೋಯ್ತು ಸರ್, ಈ ಥರ ಆಗೋಯ್ತು. ಸ್ಟಿಲ್ ದ ಸ್ಟೋರಿ ಈಸ್ ಅಲೈವ್. ಆಮೇಲೆ ಈ ಸಡನ್ನಾಗಿ ಆಪರೇಷನ್ ಸಿಂಧೂರ್ ಅಂತ ಏನೋ ಮಾಡಿಬಿಟ್ಟಿದ್ರಲ್ಲ ಮೋದಿ, ಅವಾಗಲ್ಲಿ ಯಾರೋ ಚೇಂಬರ್ನಲ್ಲಿ ಆಪರೇಷನ್ ಸಿಂಧೂರ್
ಅಂತ ಟೈಟ್ಲ್ ರಿಲೀಸ್ ಮಾಡಿದ್ರು. ನಾನು ಚೇಂಬರಲ್ಲಿ, ನಾನು EC ಮೆಂಬರಲ್ಲಿ, ಯಾರು ರೀ ಅದು ಟೈಟ್ಲು? ಸರ್ ಸಾರಾಗೊಂದು ಮಾಡಿದ್ದಾರೆ, ಸಾರಾಗೊಂದು ಆ ಟೈಟ್ಲು ಆಪರೇಷನ್ ಸಿಂಧೂರ, ಅದೇ ಪುಲ್ವಾಮಾದಲ್ಲಿ ಏನೋ ನಡೀತಲ್ಲ ಗಲಾಟೆ, ಅದಕ್ಕೆ ಇವರು ಆಪರೇಷನ್ ಸಿಂಧೂರ್ ಅಂತ ಮಾಡಿ ನಾ ಸಾರಾಗೊಂದು ಕರೆದೆ. ಸಾರಾಗೊಂದವ್ರು ಏನು ಇದು ಇಟ್ಟಿದ್ದಾರಲ್ಲ ನೋಡಿ, ನಿಮ್ಮ ಇದಕ್ಕೆ ಕರೆಕ್ಟಾಗಿ ಸೂಟ್ ಆಗುವಂಥ ಕತೆ ನನ್ನ ಹತ್ರ ನೀವು ಟೈಟ್ಲ್ ಇಟ್ಬಿಟ್ಟಿದ್ದೀರಾ, ಕತೆ ಮಾಡಿದ್ದೀರಾ? ಇಲ್ಲ ಕತೆ ಮಾಡಿಲ್ಲ ಸರ್, ಟೈಟ್ಲ್ ಇಟ್ಸಿದ್ದೀನಿ, ಫಿಕ್ಸ್ ಮಾಡಿದ್ದೀನಿ, ನಾನು ರಿಜಿಸ್ಟರ್ ಮಾಡಿ. ಸರಿ, ಕತೆ ನನ್ನ ಹತ್ರ ಇದೆ, ಕರೆಕ್ಟಾಗಿ ಅದಕ್ಕೆ ತಕ್ಕಂತ ಇದೆ, ಮಿಲ್ಟ್ರಿ ಕತೆನೇ ಇದೆ ನನ್ನ ಹತ್ರ. ನೀವು ಕೇಳಿದ್ರೆ ಒಂದು 2 hours ಬೇಕು ನಾನು ಏನು ಕತೆ ಹೇಳೋಕ್ಕೆ, ಟೈಮ್ ಕೊಡಿ ಹೇಳ್ತೀನಿ ಅಂತಂದೆ. ಅವರೆಲ್ಲಿ ಕೇಳ್ತಾರೆ, ನನ್ನ ಬಡ್ಜೆಟ್ ಒಂದು 25-30 ಕೋಟಿ ಮೇಲೆ ಹೋಗುತ್ತೆ ಅಂತಂದೆ ಅಷ್ಟೇ. ಅದು ಅಲ್ಲೂ ಹೋಯ್ತು. ಇನ್ನೂ ಅದು ಹಾಗೆ ಇದೆ, ಯಾರನ್ನು ಮಾಡೋದು ಅಂತ ಹಾಗಾಗೋಯ್ತು. ಆಮೇಲೆ ಒಬ್ಬ ಹೀರೋ ರೆಫ್ಯೂಸ್ ಮಾಡಿದ್ದಲ್ಲ, ಹಾಡಿಲ್ಲ ಅದಿಲ್ಲ. ಆಮೇಲೆ ಪ್ರೊಡ್ಯೂಸರ್ಗೆ ಹೇಳಿದೆ, ಸರ್ ಮಲಯಾಳಂನಲ್ಲಿ ಇವರಿದ್ದಾರೆ, ಮೋಹನ್ ಲಾಲ್ ಇದ್ದಾರೆ, ಅವ್ರದ್ದು ಸಿನಿಮಾ ನಾನೇ ಇನ್ಚಾರ್ಜ್ ಆಗಿದ್ದೆ. ಅವ್ರದ್ದು ರಾಕ್ಲೈನ್ ಒಂದು ಸಿನಿಮಾ ಮಾಡಿದ್ರು ಮಲಯಾಳದಲ್ಲಿ, ಅದಕ್ಕೆ ನಾನೇ ಇನ್ಚಾರ್ಜು. ನನಗೆ ಪರಿಚಯ ಇದ್ದಾರೆ ಮೋಹನ್ ಲಾಲು, ಮಾತಾಡಿ ಮಾಡಿಬಿಡಿ ಸರ್, ಮಾಡೋಣ ಅಂತ ಕಡೆಗೆ ಅಂತ. ಸರಿ ಮಳೆ ಅವ್ನು PA ಚೆನ್ನಾಗಿ ಗೊತ್ತು, ಫೋನ್ ಮಾಡಿದೆ. சரி ஸ்டோரி லைன் அனுப்பி கொடுங்க, நான் ஃபோன் பண்ணுறேன், நீங்கள் வரும்போது அட்வான்ஸோடு வந்துருங்க, கதையை சொல்லிட்டு பண்ணேன். ಸರ್ ಆ ಕತೆ ಆಪ್ಟ್ ಆಯ್ತು ನನಗೆ. ಅದು ಹೆಂಗಾಯ್ತು, ಅವ್ರ ರೆಮ್ಯುನರೇಷನ್ ಇವನು ಈ ಪ್ರೊಡ್ಯೂಸರ್, ಸರ್ ಅಷ್ಟು ಜಾಸ್ತಿ ಆಗಿಬಿಡ್ತದೆ ಸರ್, ಇವು ಮಲಯಾಳಿ ರೀ, ಅದು ಮಾಡಿದ್ರೆ ಎಲ್ಲ ಡಬ್ಬಿಂಗು ಮಾಡ್ಬೋದು ಅಂತಂದು. ಹಾಗಾಗಿ ಅದು ಮಿಸ್ ಆಗೋಯ್ತು ಆ ಕತೆ. ಹೀಗೆ ಪ್ರಯತ್ನಗಳು ನಡೀತಾನೇ ಇದೆ. ಬಟ್ ಸ್ಟಿಲ್ ಐ ಆಮ್ ಅಲೈವ್ ಇನ್ ದ ಇಂಡಸ್ಟ್ರಿ ಬೈ ಆ್ಯಕ್ಟಿಂಗ್ ಮಾಡಿಕೊಂಡು ಅದು ಇದು ಮಾಡಿ ಅಲ್ಲಿ ಇಲ್ಲಿ ಶೂಟಿಂಗ್ ಕರಿತಾ ಇರ್ತಾರೆ, ಹೋಗ್ತಾರೆ, ಮಾತಾಡಿ. ನನ್ನ ಪ್ರಯತ್ನ ಮುಗಿದಿಲ್ಲ. ರಾಜ್ಕುಮಾರ್ ಹೇಳೋರು ಕಲಿಕೆಗೆ ಕೊನೆ ಇಲ್ಲ ಅಂತೇಳಿ ಅಲ್ವಾ? ಕಲಿಕೆಗೆ ಕೊನೆನೇ ಇಲ್ಲ, ಎಷ್ಟು ಕಲಿತರೂ ಇನ್ನೂ ಕಲಿಬೇಕು ಅನ್ಸಲ್ಲ. ಅದು ರಾಜ್ಕುಮಾರ್ ಹೇಳಿದ ಮಾತು ನಾವು ಮರೆಯೋ ಹಾಗಿಲ್ಲ. ಹಾಗೆ ಹೇಳೋದು, ದೇರ್ ಇಸ್ ಓನ್ಲಿ ಎ ಬೆಂಡ್, ನೋ ಎಂಡ್. ಟು ಲರ್ನ್ ವಿ ಕ್ಯಾನ್ ಮೀಟ್ ದಿ ಎಂಡ್, ಬೆಂಡ್ಸ್ ಅಷ್ಟೇ, ನಾಟ್ ದಿ ಎಂಡ್ ಅಂತ. ಹಾಗಾಗಿ ನಾನು ಇನ್ನೂ ಪರಿತಪಿಸ್ತಾ ಇದ್ದೀನಿ. ಒಳ್ಳೆ ಒಬ್ಬ ನಾಯಕನಿಗೋಸ್ಕರ ಒಳ್ಳೆ ಪ್ರೊಡ್ಯೂಸರು ಸಿಗ್ತಾರೆ, ನಾಯಕರು ನಮಗೆ ಡೇಟು ಸಿಗ್ತಾ ಇಲ್ಲ, ಭಾಳ ಕಷ್ಟ ಐತೆ. ಈ ಥರ ಬೇರೆ ಡೈರೆಕ್ಟ್ರುಗಳು ಹೇಳ್ಕೊಂಡಿರೋದು ನಾನು ಕೇಳಿದ್ದೀನಿ. ನಮ್ಮನ್ನು ಹಳೆ ಡೈರೆಕ್ಟ್ರು ಅಂತಾರೆ ಸರ್, ಅದು ಹೇಳ್ತಾರೆ ಸರ್. ಹಳೆ ಡೈರೆಕ್ಟ್ರು ಅಂತಂದರೆ ಕಲ್ತಿರೋ ಡ್ರೈವಿಂಗ್ ಮರ್ತು ಬಿಡೋಕ್ಕಾಗತ್ತಾ? ಇಲ್ಲ. ವಯಸ್ಸಾದಂಗೆ ನಾನು ಇವತ್ತು ಕಾರ್ ಡ್ರೈವ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಹೆಂಗೆ ಮರ್ತು ಬಿಡೋಕ್ಕೆ ಸಾಧ್ಯ? ಆಮೇಲೆ ಜೇಮ್ಸ್ ಕ್ಯಾಮರೂನು ಏನು ಚಿಕ್ಕ ಹುಡುಗನ, ಸ್ಟೀವನ್ ಸ್ಪೀಲ್ಬರ್ಗು ಚಿಕ್ಕ ಹುಡುಗನ, ಸಿಸಿಲ್ ಬಿ ಡಿಮಿಲಿ 12 ಕಮ್ಯಾಂಡ್ಮೆಂಟ್ಸ್ ಮಾಡಿದ್ನಲ್ಲ, ಅವ್ರು ಚಿಕ್ಕ ಹುಡುಗನಾಗಿದೆ ಅವಾಗ ಮಾಡುವಾಗ. ಹೀಗೆ ಸರ್ ಯಶ್ ಚೋಪ್ರಾ 80ನೇ ವಯಸ್ಸಲ್ಲಿ ಡೈರೆಕ್ಟ್ ಮಾಡಿದ್ರು, ಶಾರುಖ್ ಖಾನ್ ಹಾಕ್ಕೊಂಡು. ಇದೇ ನಮ್ಮ ಇವನು ಅಜಯ್ ದೇವ್ಗನ್ ಹೆಂಡತಿ ಅವನ್ನ ಹಾಕೊಂಡು ಸಿನಿಮಾ ಮಾಡಿಲ್ಲ ಸರ್. ವಯಸ್ಸು ಬಿಟ್ಟಾಕಿರಿ. ಆಮೇಲೆ ಒಳ್ಳೊಳ್ಳೆ ಸಾಹಿತಿಗಳೆಲ್ಲ ವಯಸ್ಸಾದವರೇ ಒಳ್ಳೊಳ್ಳೆ ಕೃತಿಗಳನ್ನ ಕೊಟ್ಟಿರೋದು ಇವತ್ತಿಗೂ. ವಯಸ್ಸಾದ ಮೇಲೆ ಅವ್ರಿಗೆ ಜ್ಞಾನ ಇರೋದಿಲ್ವಾ? ಏನು ಅರ್ಥ ಆಗ್ತಾ ಇಲ್ಲ. ದಿಸ್ ಇಸ್ ವಾಟ್ ಐ ಆಮ್ ಸಫರಿಂಗ್. ಅವಕಾಶ ವಂಚಿತನಾಗಿ ಕೂತ್ಕೊಂಡಿದ್ದೀನಿ, ಆದರೂ ನಗುತ್ತಾ ಹೋಗ್ತಾ ಇರ್ಬೇಕು. ಜೀವನ ಹೇಗೆ ಸರ್ ನಿಮ್ಮದು? ಜೀವನ ಹೀಗೆ, ಶೂಟಿಂಗ್ ಕೇಳ್ತಾರೆ, ಕೆಲವು ಸ್ಕ್ರಿಪ್ಟ್ ಕೇಳ್ತಾರೆ, ಕರೆಕ್ಷನ್ ಮಾಡಿಕೊಡಿ ಅಂತಾರೆ, ಡೈಲಾಗ್ ಬರ್ಕೊಡಿ ಅಂತ ಹೇಳ್ತಾರೆ, ಅದನ್ನೆಲ್ಲ ಬರ್ಕೊಡ್ತೀನಿ ನಾನು. ಅದು ದುಡ್ಡು ಕೊಡ್ತಾರೆ? ದುಡ್ಡು ಕೊಡ್ತಾರೆ. ಡೈರೆಕ್ಟರ್ ಆಗಿರೋ ಸರಿಯಾಗಿ ದುಡ್ಡು ಕೊಟ್ಟಿದ್ದಾರೆ? ಡೈರೆಕ್ಟರ್ ಆಗಿರುವಾಗ ಖಂಡಿತ ಇಲ್ಲ. ಇಲ್ಲದೆ ನಾನು ಯಾಕೆ ಸರ್, ಇವತ್ತು ಚೆಕ್ಗಳಿದೆ ನಮ್ಮ ಮನೆಯಲ್ಲಿ. ಐ ವಿಲ್ ಶೋ ಮೈ ಚೆಕ್ಸ್. ನೀವು ನಂಬಲ್ಲ, ಸಾಹಸ ಸಿಂಹ ಮಾಡಿ ಸಿನಿಮಾಗೆ ನನಗೆ ಸಂಬಳ ಬಂದಿಲ್ಲ. ಅಲ್ಲಿ ಸೂಪರ್ ಹಿಟ್ ಅಲ್ವ ಅದು? ಪಿಕ್ಚರ್ ಸೂಪರ್ ಹಿಟ್ಟು, ನನಗೆ ಬಂದಿಲ್ವಲ್ಲ ಪೇಮೆಂಟು ಸರ್. ಕೊನೆ ಪ್ರಿಂಟು ಅದು ವಿಷ್ಣುವರ್ಧನ್ ಹೇಳಿ ಕೊಡ್ಸಲ್ವಾ? ಅವ್ರು ಪ್ರೊಡ್ಯೂಸರ್ಗೆ ಹೇಳ್ತಾರೆ. ಪ್ರೊಡ್ಯೂಸರ್ ಎಲ್ಲಿದೆ ಎಲ್ಲ ನಾವು ಎಂಥವು ರತ್ನಯ್ಯ ಶೆಟ್ಟಿ ಅಂತ ಒಬ್ಬರಿದ್ರು, ಅವ್ರು ನೆಗೆಟಿವ್ ರೇಟ್ಸು, ಅವ್ರು ಕೊಡ್ತಾ ಇಲ್ಲ. ನಾನು ಅವ್ರ ಹತ್ರ ಮಾಡ್ದೆ, ಲೇದಪ್ಪ ಚೂಸ್ತಾನು ಪಿಕ್ಚರ್ ರಿಲೀಸ್ ಕಾವಲ್ಲ ಅಂತಂದರು ರತ್ನಯ್ಯ ಶೆಟ್ಟಿ. ಆಮೇಲೆ ನಾನು ಹೆಂಗೂ ಮಂಡ್ಯಾಗ ಹೋಗ್ತೀರಾ, ಕಾರಲ್ಲಿ ಇದು ಹಾಕೊಂಡು ಮೈಸೂರಿಗೆ ಒಂದು ಪ್ರಿಂಟ್ ಕೊಟ್ಬಿಟ್ಟು ಮಂಡ್ಯಾಗ ಒಂದು ಕೊಟ್ಬಿಡಿ ಅಂತ ನನಗೆ ಕಳಿಸ್ಬಿಟ್ರು. ಕೊಟ್ಬಿಟ್ಟು ಬನ್ನಿ ಅಂತ. ಅಷ್ಟೇ ಸರ್, ಅಷ್ಟೇ ಮುಗಿದೋಯ್ತು. ಮಗ ಏನು ಮಾಡ್ತಾನೆ? ಮಗ ಈಸ್ ಟ್ರೈಯಿಂಗ್. ಅವನು ಆ್ಯಕ್ಟ್ ಮಾಡ್ತಾ ಇರ್ತಾನೆ ಸಿನಿಮಾಗಳಲ್ಲಿ. ಈಗ ಅವನಿಗೆ ಡೈರೆಕ್ಷನ್ಗೆ 1-2-3 ಕತೆ ಕೊಟ್ಟಿದ್ದೀನಿ, 2 ಒಳ್ಳೆ ಕತೆಗಳಿದೆ ಕೊಟ್ಟಿದ್ದೀನಿ. ಅದು
ಹುಡುಗರು ಬಂದು ಒಪ್ಕೊಂಡು ಹೋಗಿದ್ದಾರೆ. ಪ್ರೊಡ್ಯೂಸರ್ ಅವ್ರಿಗೆ ಸ್ವಲ್ಪ ರೀಡಿಂಗ್ ಕೊಟ್ಬಿಟ್ಟು ಅಡ್ವಾನ್ಸ್ ಕೊಡಬೇಕು, ಆ ಸ್ಟೇಜ್ವರೆಗೂ ಬಂದಿದೆ. ಒಳ್ಳೆ ಕತೆ, ತುಂಬ ಅದ್ಭುತವಾಗಿ ಸರ್. ಪ್ರತಿಯೊಂದು ಕಥೆನೂ ಸಹ ನಾನು ಕಂಟೆಂಟ್ ಇಟ್ಕೊಂಡೇ ಮಾಡೋದು. ಅದು ಬಿಟ್ಟು ಸುಮ್ಮನೆ ಏನೋ ಒಂದು ಮಾಡಬೇಕು ಅನ್ನೋದು ಮಾಡೋಕ್ಕೆ ಮಾಡ್ತಾ ಇಲ್ಲ ನಾನು. ಅವ್ನಿಗೆ ಹೀಗೆ ಒಬ್ಬರು ಯಾರು ಸೋಷಿಯಲ್ ಆಗಿ ನಾವು ಅಮೇರಿಕದ ಒಬ್ಬ ಮಗ ಬರ್ತಾನೆ, ಅವ್ನಿಗೆ ಕತೆ ಮಾಡಿ ಫೈಟ್ ಇರಬಾರ್ದು ಸಿನಿಮಾದಲ್ಲಿ, ಆಯಿತು ಅಂತ ಕೂತ್ಕೊಂಡು ಸರ್ 15 ದಿವಸ ಕೂತ್ಕೊಂಡು ಕತೆ ರೆಡಿ ಮಾಡಿ ಅವರು ಇವತ್ತು ನಾಳೆ ಅಂದ್ಕೊಂಡು ಕಾಲನೇ ತಳ್ಬಿಟ್ಟು ಇವಾಗ ಕೇಳಿದ್ರೆ ಎಲ್ಲಿ ಅಂದರೆ ಇಲ್ಲ ಸರ್ ಶ್ರೀಶೈಲಂಗೆ ಹೋಗಿದ್ದೀವಿ ಬಂದ್ಬಿಡ್ತೀವಿ ನೆಕ್ಸ್ಟ್ ಭಾನುವಾರ ಒಂದು ಹೇಳ್ಬಿಡಿ ಸರ್ ದಯವಿಟ್ಟು ಅಂತ. ಸರ್ ಅದ್ರ ಮೇಲೆ ಬಹಳ ನಾನು ಕಾಯ್ತಾ ಇದ್ದೆ, ಒಂದು ಅಡ್ವಾನ್ಸ್ಗೋಸ್ಕರ. ಅದು ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಒಂದು ಆಸೆ ಹಾಕೊಂಡು ಅವ್ರು ಶ್ರೀಶೈಲದಿಂದ ಬರಬೇಕು. ನಮ್ಮ ಕತೆ ಕೇಳಿದ್ರಂತೂ ಅವರು ಬಿಡೋಕ್ಕೆ ಚಾನ್ಸೇ ಇಲ್ಲ. ಆ ಥರದ್ದೇ ನಾನು ಕೋಪ ಬಂದು ಅದನ್ನು ಪ್ರಿಂಟ್ ಮಾಡೋಣ ಅಂತ ಈ ಪಬ್ಲಿಷರ್ ಹತ್ರ ಎಲ್ಲ ಮಾತಾಡ್ಬಿಟ್ಟಿದ್ದೀನಿ. ಆಯಿತು ಸರ್ ತೊಗೊಂಬನ್ನಿ ಸರ್, ನಾನು ಬುಕ್ ಮಾಡಿಕೊಡ್ತೀವಿ ಅಂತ ಹೇಳಿ. ಯಾವತ್ತಾದರೂ ನಿಮ್ಮ ಮನೆಯವರು ಅಯ್ಯೋ ಈ ಸಿನಿಮಾದವ್ರನ್ನ ಕಟ್ಕೊಂಡು ಸಾಕಾಯ್ತಪ್ಪ ಬದುಕು ಅಂತ ಏನಾದರೂ ಯೋಚನೆ ಮಾಡಿದ್ಯಾ? ಅವರು ನಿಮ್ಮ ಹತ್ರ ಹೇಳಿದ್ದೀವಿ ಮಾತಾಡಿದ್ದಾರೆ. ಸಿನಿಮಾದವರು ಅಂಥದ್ದು ಏನೋ ಅಂದ್ಕೊಂಡು ಕನಸು ಕಟ್ಟಿದ್ದು ನಿಜ. ಆದರೆ ಈ ಥರ ಅವ್ರು ಒಂದು ಹೇಳ್ತಾರೆ, ಒಳ್ಳೆ ಹೆಸರು ಮಾಡಿದ್ಯಪ್ಪ ನೀನು, ಯಾವ ಊರಿಗೆ ಹೋಗ್ಲಿ ಜನ ಗುರುತಿಡಿತಾರೆ ಸರ್ ಜೋಸೆಮನ್ ಅಲ್ವಾ ಸರ್, ಡೈರೆಕ್ಟರ್ ಅಲ್ವಾ, ಆ್ಯಕ್ಟರ್ ಅಲ್ವಾ. ನಾನು ಹೆಂಡತಿ ಬರ್ತಾರೆ, ಅದೊಂದೇ ಬಾಕಿ ನಿಮಗೆ ಸರ್, ಹೆಸರು ಮಾಡಿದ್ಯಪ್ಪ, ದುಡ್ಡು ಮಾಡಲಿಲ್ಲ ನೀನು, ಇನ್ನೂ ಬಾಡಿಗೆ ಮನೇಲಿರುವಂಥ ಆಗಿದೆ ಅಂತೇಳಿ. ಹೊರಗಡೆ ಇವ್ರು ಎಲ್ರಿಗೂ ಭಾಳ ರಿಚ್ ಆಗಿದ್ದಾನೆ, ಚೆನ್ನಾಗಿ ಆ ಸ್ಥಿತಿಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಈ ಮತದ ಇದು ಏನಾದ್ರು ಪ್ರಾಬ್ಲಮ್ ಆಯ್ತಾ? ಮತ ಭೇದ ಇದೆಯಲ್ಲ, ಅದೇನಾದರೂ ಖಂಡಿತ ಇಲ್ಲ ಸರ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬ ಸರ್. ಇಂಡಸ್ಟ್ರಿನ ನಾನು ಯಾವಾಗಲೂ ಹ್ಯಾಟ್ಸಪ್ ಸರ್, ಕನ್ನಡ ಇಂಡಸ್ಟ್ರಿನ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಅವರ ಮನೆಯ ನಿರ್ದೇಶಕನ ಥರ ನಾನು ನೋಡ್ಕೊಂಡಿದ್ದಾರೆ, ಅವ್ರ ಹೆಸರು ಕಲಾವಿದನ ಥರ ನೋಡ್ಕೊತಾರೆ. ಈ ಜಾತಿ ಯಾವತ್ತಿಗೂ ಬಂದಿಲ್ಲ, ಎಂಥದ್ದು ಬಂದಿಲ್ಲ. ಒಂದೇ ಒಂದ್ಸತಿ ಗೊತ್ತಿಲ್ಲದ ಒಬ್ಬ ಬರೆದ್ಬಿಟ್ಟಿದ್ದ, ಯಾವನು ಮಲಯಾಳಿ ಡೈರೆಕ್ಟರ್ನ ಕರ್ಕೊಂಡು ಹೊಂಟವನಪ್ಪ ಜೋಸೆಮನ್ನ ಸರ್, ಬರೆದ್ಬಿಟ್ಟ ಸರ್. ಪೇಪರ್ ನೋಡ್ತೀನಿ, ಮಲಯಾಳಿ ಡೈರೆಕ್ಟ್ರು, ಕೇರಳದವನು ಜೋಸೆಮನ್ ಅಂತ ಅವರು ಕೇರಳ ಡೈರೆಕ್ಟ್ರ್ ಬಂತಲ್ಲ ಸರ್. ಆಮೇಲೆ ನಾನು ಅದಕ್ಕೆಲ್ಲ ಆರ್ಟಿಕಲ್ ಬರೆದು ಅಯ್ಯೋ ಮುಂಡ್ಯ ಮಕ್ಕಳ, ನಾನು ಮಂಡ್ಯದವನು ಕಡೆ, ಮಂಡ್ಯದಲ್ಲಿ ಹುಟ್ಟಿ ಬೆಳೆದು ಓದಿದ್ದು ಮಾಡಿದ್ದು ಮದುವೆ ಆಗಿದ್ದು ಮಂಡ್ಯದಲ್ಲೇ ಅಂಥೇಳಿ ಕ್ಲಾರಿಫಿಕೇಶನ್ ಮಾಡಿಕೊಂಡೆ. ಆಮೇಲೆ ಜನ ಗೊತ್ತಾಯಿತು ಇವನು ಕನ್ನಡದವನು ಮಂಡ್ಯದವನು ಅಂತೇಳಿ. ಜೋಸೆಮನ್ನ ಕನ್ನಡ ಹೆಂಗೆ ಗೊತ್ತು ಅನ್ನೋ ಥರದಲ್ಲೂ ಮಾತಾಡ್ತಾರೆ. ಹಂಗಾಗೋಗ್ಬಿಟ್ಟಿದ್ದು ನನ್ನ ಪರಿಸ್ಥಿತಿ. ನೀವು ಕೇಳಿದ ಒಳ್ಳೆ ಕ್ವಶನ್. ನಮ್ಮ ಮಿಸ್ಸಸ್ ಅವಾಗವಾಗ ಕೇಳ್ತಾರೆ, ಏನ್ರಿ ಬರೀ ಹೆಸರು ಇಟ್ಕೊಂಡು ಏನ್ರಿ ಮಾಡ್ತೀರಾ ನೀವು? ಇಲ್ಲಮ್ಮ ಅದಕ್ಕೆ ಬೋರ್ಡು ಹಾಕ್ಕೊಂಡಿಲ್ಲ ಮನೆ ಮುಂದೆ, ಜನನೇ ಮಾತಾಡ್ಕೊಳ್ತಾರೆ. ಇವಾಗ ಇಂಟರ್ವ್ಯೂಗೆ ಹೋಗ್ತಾನಿದೆ, ಏನು ಇಂಟರ್ವ್ಯೂಗಳು ಕೊಡ್ತಾರೆ. ಯಾರೋ ಸಂದರ್ಶನ ಕರೆದಿದ್ದಮ್ಮ ಗಣೇಶ್ ಕಾಸರಗೋಡು ಅಂತ ಹೋಗ್ತಾ ಇದ್ದೀನಿ ಅಂದೆ, ಬರೀ ಇದೇ ಆಗೋಯ್ತೀನಿ. ಅಲ್ಲಿ ಯಾರೋ ಸಂದರ್ಶನ ಕರೀತಾರೆ ಅಂತಾರೆ, ಇನ್ನೊಂದು ಕಡೆ ಎಲ್ಲೋ ಸಂದರ್ಶನ ಕರೀತಾರೆ, ಬರೀ ಇದೇ ಆಗೋಯ್ತಲ್ರಿ. ದುಡ್ಡು ಬರುವಂಥದ್ದೇನಿದೆ ಅಲ್ವಾ, ಅದಿಲ್ಲ ಅಂತ ಹೇಳ್ಕೊಂಡು ಕೇಳ್ತಾರೆ. ಬಟ್ ಭಾಳ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ, ಹೊಂದ್ಕೊಂಡ್ಬಿಟ್ಟಿದ್ದಾರೆ ಸರ್. ಆ ಥರ ನನ್ನ ವೈಫು ನಿಜವಾಗ್ಲೂ ಮೊನ್ನೆ 50ನೇ ವರ್ಷದ ಒಂದು ಮದುವೆ ಸಂಭ್ರಮ ಮಾಡಿದ್ವಿ. ನನಗೂ ಮದುವೆ ಆಗಿ 76 50 ಇಯರ್ಸ್ ಆಯಿತು. ನಾವು ಸೈಲೆಂಟಾಗಿ ಇದ್ಬಿಡೋಣ, ಏನು ಮಾಡಬೇಕು, ಅವ್ರ ಅಕ್ಕ ತಂಗಿದಿರು, ಅವರು ಇವರು ರಿಲೇಷನ್ ಎಲ್ಲ ಸೇರಿಕೊಂಡು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದ್ರು ಸರ್. ದಟ್ ಇಸ್ ದ ಹ್ಯಾಪಿಯೆಸ್ಟ್ ಡೇ ಫಾರ್ ಮೈ ವೈಫ್. ಏನು ಮಾಡಿದಿರ ಸರ್, ಹಿಂಗೆ ಆಗೋಗ್ಬಿಟ್ಟಿದ್ದು ಪರಿಸ್ಥಿತಿ. ಸ್ಟಿಲ್ ಐ ಮೀನ್ ಸರ್ಚ್. ರಾಜ್ಕುಮಾರ್ ಹೇಳಿದಾಗೆ ಅವ್ರು ಕಲಿಬೇಕು ಅಂತಿದ್ದಾರೆ, ನಾನು ಹುಡುಕಬೇಕು. ಆದರೆ ಈ ಬೈಬಲಲ್ಲಿ ಒಂದು ವರ್ಡ್ ಬರುತ್ತೆ, ತಟ್ಟಿರಿ ತರಿಯಲಾಗುವುದು, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು. ನಾವು ತಟ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ. ಅವ್ರು ಹೇಳಿದ್ದಾರೆ ಸಿಗ್ಬೇಕಷ್ಟೇ, ಹೇಳ್ತಾ ಇರೋ. ಎಲ್ಲ ಯಾವಾಗಲೂ ಒಂದ್ಸತಿ ಬೇಜಾರಾಗಾದ್ರೂ ಕೊಟ್ಬಿಡ್ತಾರೆ. ಅದ್ರಲ್ಲಿ ಹುಡುಕು, ಎಲ್ಲೂ ಹುಡುಕ್ತಾ ಇರೋ, ಸಿಗುತ್ತೆ, ಕೇಳ್ತಾ ಇರು, ಬಾಗಿಲು ತೆಗಿತಾರೆ. ಆ ಒಂದು ಕಾನ್ಫಿಡೆನ್ಸಲ್ಲಿ ಹೋಗ್ತಾ ಇದ್ದೀವಿ, ತಟ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ.
ಅವತ್ತೆಲ್ಲ ಹೆಂಗ್ ನಾವು ಶೂಟಿಂಗ್ ಆಗಿಲ್ಲ, ಒಳ್ಳೊಳ್ಳೆ ಸಿನಿಮಾಗಳಾಗಿಲ್ಲ, ಎಲ್ಲ ನಟರುಗಳು ಆಕ್ಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ರಾಜ್ಕುಮಾರ್. ಅವರು ಕೂಡ ಕ್ಯಾರವಾನಿಂದ ಆರಾಮಾಗಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋರು. ಇವರು ಎಲ್ಲರ ಜೊತೆ ಊಟ ಮಾಡೋರು. ಸರ್, ಈಗ ಒಬ್ಬೊಬ್ಬನ ಆರ್ಟಿಸ್ಟ್ನ ಆ ಕ್ಯಾರವಾನಿಂದ ಕರ್ಕೊಂಬಂದು ಸ್ಟೇಜ್ಗೆ ಸೆಟ್ಗೆ ಕರ್ಕೊಂಬರೋಷ್ಟರಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು ಪಡೋ ಪಾಡು. ನಾನು ಶೂಟಿಂಗ್ಗಳಿಗೆ ಹೋಗ್ತೀನಲ್ಲ, ನಾನು ಆಕ್ಟ್ ಮಾಡಕ್ ಹೋಗ್ತೀನಲ್ಲ, ಆ ಸಿನಿಮಾಗಳಲ್ಲಿ ಒಂದೊಂದು ಕ್ಯಾರವಾನಲ್ಲಿ ಒಂದೊಂದು ಕಲಾವಿದ ಕೂತಿರ್ತಾರೆ. ಹೋಗಿ 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 ಕರ್ಕೊಂಬರೋ, ಎಷ್ಟು ಟೈಮ್ ವೇಸ್ಟ್ ಆಗ್ತದೆ. ಬರ್ತೀನಿ ಹೋಗ, ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಸ್ಕೊಡ್ತಾರೆ, ಕ್ಯಾರವಾನ್ ಕೂತ್ಕೊಂಡು ಮಾಡ್ತಾರೆ. ಬರ್ತೀನಿ ಹೋಗ. ಅವರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಹೋಗೋದಕ್ಕೆ ಎಷ್ಟೆಷ್ಟು ಇರ್ತಾರೆ, ಎಸ್ಸಲ್ಲಿ ಸರ್ ಕರಿಯೋದು ಅಂತಾರೆ. ಯಾಕೆಂದ್ರೆ ನಾನು ನೋಡಿರೋದು, ನಾನು ಆಕ್ಟ್ ಮಾಡಕ್ ಹೋಗ್ತಿದ್ದೀನಲ್ಲ, ನಮ್ಗೆ ಯಾವ್ಯಾವ್ದೋ ಮೇಕಪ್ಗೆ ಯಾವ್ದಾದ್ರು ಒಂದು ಕ್ಯಾರವಾನ್ ಇಟ್ಟಿರ್ತಾರೆ, ಒಡ್ಡವರು ಅಲ್ಲಿ ನಾವು ಮೇಕಪ್ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡು ನಾವು ಆಚೆ ಕೂತಿರ್ತೀವಿ, ಅಷ್ಟೇ ಗೊತ್ತಿರುತ್ತೆ. ಊಟ ಗೀಟ ಎಲ್ಲ ಕಾಮನ್ ಆಗಿ ಆಗುತ್ತೆ.